ಇವತ್ತು ವಿಶೇಷವಾಗಿ ಧಾರವಾಡ ಜಿಲ್ಲೆಯಲ್ಲಿರ್ತಕ್ಕಂಥ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಕ್ಕಾಗಿ ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಮಂತ್ರಿಗಳ ಧನ್ಯವಾದಗಳನ್ನು ಸಲ್ಲಿಸಿದ್ವಿ. ಮತ್ತು ಇಲ್ಲಿಂದ ಏನು ಚಾಲೂ ಮಾಡ್ತಿರಲ್ಲ ಅದು ಭಾಳ ಒಳ್ಳೆ ರೀತಿಯಿಂದ ಇಡೀ ರಾಜ್ಯ ತುಂಬ ಹೋಗ್ತೈತೆ ಅನ್ನುವಂಥ ವಿಶ್ವಾಸವನ್ನು ಕೂಡ ನಾನು ವ್ಯಕ್ತಪಡಿಸಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಸರ್ಕಾರಗಳು ಬರ್ತಿರ್ತಾವೆ ಹೋಗ್ತಿರ್ತಾವೆ, ವ್ಯಕ್ತಿಗಳು ಬರ್ತಿರ್ತಾರೆ ಹೋಗ್ತಿರ್ತಾರೆ. ಆದರೆ ನಾವು ಯಾವಾಗ ಒಂದು ಸಲ ಜನಪ್ರತಿನಿಧಿಗಳಂತ ಆಗಿರ್ತೀವಿ ಆ ಸಮಯದಲ್ಲಿ ನಾವು ಜನರಿಗೆ ಕಟ್ಟಕಡೆಯ ಮನುಷ್ಯನನ್ನು ಕೂಡ ಮುಟ್ಟಲಿಕ್ಕೆ ಯಾವ ರೀತಿಯಾದಂಥ ಸಾಧ್ಯ ಐತಿ, ಕಟ್ಟಕಡೆಯ ಮನುಷ್ಯನಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸ್ಲಿಕ್ಕೆ ಏನು ಸಾಧ್ಯ ಐತಿ, ಅದನ್ನು ಮಾಡಿದಾಗ ಮಾತ್ರ ನಾವೊಬ್ಬ ಜನಪ್ರತಿನಿಧಿ ಅನ್ಸ್ಕೊಳ್ಳೋಕ್ಕೆ ಸರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಕಳೆದ ಅಧಿವೇಶನದಲ್ಲಿ ಕೂಡ ವಿಶೇಷವಾಗಿ ಸನ್ಮಾನ್ಯ ಸಂತೋಷ್ ಲಾಡ್ ಅವರು 3 ಬಿಲ್ಗಳನ್ನು ತೆಗೆದುಕೊಂಡು ಬಿದ್ದರು. ನಮಗೆ ಖುಷಿ ತರ್ತಕ್ಕಂಥ ಸಂಗತಿ ಅಂತಂದರೆ ಆ 3 ಬಿಲ್ಗಳ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡುವಂಥದ್ದಾಯಿತು. 3 ಬಿಲ್ಗಳನ್ನು ಸರ್ವಸಮ್ಮತಿಯಿಂದ ಪಾಸ್ ಮಾಡಿ ಕಟ್ಟಕಡೆಯ ಎಲ್ಲ ವ್ಯಕ್ತಿಗಳಿಗೂ ಸಹಕಾರ ಆಗಬೇಕನ್ನುವಂಥ ನಿಟ್ಟಿನಿಂದ ಪ್ರತಿಪಕ್ಷ ಮತ್ತು ವಿರೋಧ ಪಕ್ಷ ಎಲ್ಲರೂ ಸೇರಿ ಒಟ್ಟಾಗಿ, ಅಂದರೆ ಎಲ್ಲರದು ಒಂದೇ ಇರುತ್ತೆ, ಎಲ್ಲರಿಗೂ ಕೂಡ ಸೌಲಭ್ಯಗಳನ್ನು ತಲುಪುವಂಥ ನಿಟ್ಟಿನಲ್ಲಿ ಆಗಬೇಕು. ಅದರಲ್ಲೂ ವಿಶೇಷವಾಗಿ ಅಸಂಘಟಿತ ಕಾರ್ಮಿಕರು ಅನ್ನುವಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರ ಇದೆ. ಇದು ಅನೇಕ ಬೇರೆ ಬೇರೆ ಕಸುಬುಗಳನ್ನು ಮಾಡ್ತಕ್ಕಂಥವ್ರು, ಬೇರೆ ಬೇರೆಯಲ್ಲಿರ್ತಕ್ಕಂಥವ್ರು ಕೂಡ ಆಗಿದೆ. ಕಳೆದ ಸಲ ಸಂತೋಷ್ ಲಾಡ್ ಅವರು ಸನ್ಮಾನ್ಯ ಆದಾಗ ನಾವೆಲ್ಲರೂ ಕೂಡಿದಾಗ ಕೂಡ ಅವರಿಗೆ ಒಂದು ವಿನಂತಿಯನ್ನು ಮಾಡಿದ್ವಿ. ವಿಶೇಷವಾಗಿ ನಾವು ಪ್ರೆಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಬೆಳಗ್ಗೆ ಎದ್ದ ದಿನಪತ್ರಿಕೆಗಳನ್ನು ಕೋವಿಡ್ನಂಥ ಸಂದರ್ಭದಲ್ಲಿ ಕೂಡ ಎಲ್ಲ ತಮ್ಮ ಜೀವನದ ಹಂಗನ್ನು ತೊರೆದು ಪ್ರತಿಯೊಬ್ಬರು ಬಂದು ಮನೆಗೆ ನಮ್ಮ ಸುದ್ದಿಯನ್ನು ಮುಟ್ಟಿಸೋಂಥದ್ದು ಆಕೈತೆ. ಆದರೆ ಅವ್ರನ್ನ ಯಾವ ಫೀಲ್ಡ್ನಾಗ ಇಟ್ಕೋಬೇಕು ಅಥವಾ ಎಲ್ಲಿಂದ ಸಹಕಾರ ಕೊಡಬೇಕಂತಕ್ಕಂಥ ಯೋಚನೆ ಬಂದಾಗ ಅದನ್ನು ಸನ್ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆಯಲ್ಲೇ ತೆಗೆದುಕೊಂಡು ತಾವು ಮಾಡ್ರಿ ಅಂದಾಗ ಅವರು ಅದನ್ನು ವಿಶೇಷವಾಗಿರ್ತಕ್ಕ ಪ್ರಯತ್ನ ಮಾಡಿ ಆ ವರ್ಗದವರಿಗೂ ಕೂಡ ಸೌಲಭ್ಯಗಳನ್ನು ತಲುಪಿಸುವಂಥ ನಿಟ್ಟಿನಲ್ಲಿ ತಮ್ಮ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸೋಕೆ ಇಚ್ಛೆಪಡ್ತೇನೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಇವತ್ತು ದಿನಪತ್ರಿಕೆ ಕಾರ್ಮಿಕರಿಂದ ಹಿಡ್ಕೊಂಡು ಈಗಾಗಲೇ ಯೋಜನೆಗಳ ಬಗ್ಗೆ ಹೇಳಿದ್ದಾರೆ ಅಧಿಕಾರಿಗಳು ಎಲ್ಲರೂ ಕೂಡ. ಕರ್ನಾಟಕ ರಾಜ್ಯ ಅಗ್ಗಿ ಕಾರ್ಮಿಕ ಯೋಜನೆ ಆಗಲಿ, ಈ ರೀತಿ ಹಲವಾರು ಯೋಜನೆಗಳನ್ನು ತೆಗೆದುಕೊಂಡು ಬಂದು ಪ್ರಾರಂಭಿಕವಾಗಿ 26 ವರ್ಗಗಳ ಅಸಂಘಟಿತ ಕಾರ್ಮಿಕರ ಪಟ್ಟಿ ಮಾಡಿ ಅದರಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗಗಳಿಗೆ ವಿಶೇಷವಾಗಿ ಪ್ರವರ್ಗ 1, 2A, 3A ಮತ್ತು 3B ಈ ಎಲ್ಲ ಕ್ಯಾಟಗರಿಗಳ ಜನರಿಗೂ ಕೂಡ ಒಂದು ಸೌಲಭ್ಯವನ್ನು ಒದಗಿಸತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯೋಜನೆಯನ್ನು ಆಗ್ತಾ ಇದೆ. ಈ ರೀತಿ ಆಗಿರ್ತಕ್ಕಂಥ ಯೋಚನೆ ಮತ್ತು ಯೋಜನೆ ಸರ್ಕಾರ, ನಾನು ಆಗಲೇ ಹೇಳಿದೆ, ಒಂದು ಸಲ ಚುನಾವಣೆ ಬಂತು ಅಂದ್ರೆ ಗೆರೆ ಹೊಡೆದು ಇಲೆಕ್ಷನ್ ಮಾಡ್ತೇವೆ ನಾವೆಲ್ಲರೂ. ಗೆರೆ ಹೊಡೆದು ಇಲೆಕ್ಷನ್ ಆದಮೇಲೆ ಒಂದು ಸಲ ಸರ್ಕಾರ ಬಂದ ಮೇಲೆ ನಮ್ಮ ಎಲ್ಲರದು ಒಟ್ಟು ಒಂದೇ ಧ್ಯೇಯ ಇರಬೇಕು. ಯಾವ ರೀತಿಯಾಗಿ ರಾಜ್ಯವನ್ನು ಸುಭಿಕ್ಷೆಯಾಗುವಂಥ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಯಾವ ರೀತಿಯಾಗಿ ಕೆಳವರ್ಗದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸೂರನ್ನು ಒದಗಿಸುವಂತ ಹಿಡ್ಕೊಂಡು ಎಲ್ಲ ಯೋಜನೆಗಳನ್ನು ತಲುಪಿಸಲಿಕ್ಕೆ ಏನೇನು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಬೇಕು, ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಕೆಲಸ ಆ ನಿಟ್ಟಿನಲ್ಲಿ ನಡೀಲಿ. ಮಾನ್ಯ ಸಂತೋಷ್ ಲಾಡ್ ಅವರು ವಿಶೇಷವಾಗಿ ಇದರ ಎಲ್ಲ ರೀತಿಯಾದಂಥ ಪ್ರಯೋಜನವನ್ನು ಜನರಿಗೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ. ನಾವು ಯಾವಾಗಲೂ ಅವ್ರ ಜೊತೆ ಇದ್ದು ಈ ರೀತಿಯಾದಂಥ ಕಾರ್ಯಕ್ರಮಗಳಿಗೆ ಸದಾ ನಾವು ನಿಮ್ಮ ಜೊತೆ ಇರ್ತೇವೆ. ಪ್ರತಿಯೊಬ್ಬ ಬಡವರಿಗೂ ಕೂಡ ಸೂರನ್ನು ಒದಗಿಸುವಂಥದ್ದು ಇಟ್ಕೊಂಡು ಎಲ್ಲ ಸೌಲಭ್ಯಗಳು ತಲುಪುವಂಥ ನಿಟ್ಟಿನಲ್ಲಿ ಕೆಲಸಗಳು ಆಗಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.